ಮನವಿ ಪತ್ರನ ಕೊಟ್ಟು ಬಂದಿದ್ದೀವಿ, ಕೊಟ್ಟು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮತ್ತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟೇ ಸರ್ ತಮ್ಮ ಹೆಸರು? ವೈ ಕೊಟ್ರೇಶ್, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ವಕೀಲರು. ಬೇರೆ ಏನು ಯಾರಾದರೂ ಮಾತಾಡ್ತೀರಾ? ಇನ್ನು ಅಮರ್ ಕೂಡ ಸರ್ ನೀವು ಸರ್ ಇಲ್ಲೇ ಮಾತಾಡ್ತೀರಾ? ಬರ್ರಿ ಸರ್ ಸರ್ ಈ ಕಡೆ ಸರ್ ಜೊತೆ ಮಾತಾಡ್ತೀರಾ? ಮಾತಾಡಿ ಕೊಡ್ರಿ ಯಾರು ಸ್ಪಷ್ಟ ಒಂದು ನಿಮಿಷ ಕೊಟ್ರ ಮೇಡಮ್, ಒಂದು ನಿಮಿಷ ಬೋವಿ, ವಡ್ಡರ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಮೌರ್ಯ ವೃತ್ತದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಾ. ಹೇಳಿ ಮೇಡಮ್, ತಮ್ಮ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಬೇಡಿಕೆ ಒಂದೇ, ಸದಾಶಿವ ಆಯೋಗದ ಬಗ್ಗೆ ಆಲ್ರೆಡಿ ಸುಮಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಇವತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗದ ಬಗ್ಗೆ ನಾವು ನಾಗಮೋಹನ್ ದಾಸ್ ಸರ್ ಅವ್ರಿಗೆ ನಾವು ಮನವಿ ಪತ್ರ ಕೊಡೋಕ್ಕೆ ಹೋಗಿದ್ವಿ. ಅವರು ನಮಗೆ ಒಂದು ಸ್ಪಷ್ಟನೆ ಕೊಟ್ಟರು. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿಬಿಟ್ಟು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒತ್ತಾಯ ಮಾಡಿ ಅವ್ರಿಗೆ ಮತ್ತು ಹಣದ ವ್ಯವಸ್ಥೆ ಮಾಡಿಕೊಡಿ. ಮತ್ತು ಅವರು 2 ತಿಂಗಳು ಟೈಮ್ ಕೇಳಿದ್ದಾರೆ. 2 ತಿಂಗಳ ಟೈಮಲ್ಲಿ ಇದನ್ನು ಹೆಂಗೆ ನೀವು ಜನಗಣತಿ ಮಾಡ್ತೀರಾ? ಸಾಕಾಗತ್ತಾ 2 ತಿಂಗಳ ಟೈಮ್ಗೆ? ಇನ್ನು ಮುಂದೆ ನಮಗೆ ಇನ್ನೊಂದು 4 ತಿಂಗಳು ಟೈಮ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ ಸರ್. ಮೇಡಮ್, ಈಗ ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಈಗ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಮುಂಚೆ ಒಳ್ಳೆ ವಕೀಲರಾಗಿರ್ತಕ್ಕಂಥವ್ರು. ತಾವೇನೇ ಮನವಿ ಕೊಟ್ಟರು ಅದು ಪಾಸಿಟಿವ್ ತೊಗೊಂಡು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಈಗ ತಮ್ಮ ರಾಜ್ಯಾಧ್ಯಕ್ಷರು ಏನಿದ್ದಾರೆ ವೈ ಕೊಟ್ರೇಶ್ ಸಾಹೇಬರು ಮತ್ತು ತಾವೆಲ್ಲ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀವು ಏನು ಮಾಡಿದ್ದೀರಾ ಒಂದು ಮನವಿ ಪತ್ರ ಸಲ್ಲಿಸಬೇಕು ಅಂತ ನಾವು ಹೇಳ್ತೀವಿ. ಅದಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಾ? ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಕ್ಕಿದೆ ಮೇಡಮ್? ಮತ್ತೆ ನಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಟೈಮ್ ಕಾಯಬೇಕು. ಬೇರೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಏನಾದರೂ ಕೊಟ್ಟಿದ್ದೀರಾ ಮನವಿ ಪತ್ರ? ಇನ್ನೂ ಕೊಟ್ಟಿಲ್ಲ. ಮತ್ತೆ ಇನ್ನೂ ಉಗ್ರ ಹೋರಾಟಗಳು ಮಾಡಬೇಕು. ಇನ್ನೂ ನಮಗೆ ಟೈಮ್ ಅವಕಾಶ ಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳೋದಿಷ್ಟೇ, ಇನ್ನೂ ಟೈಮ್ ಬೇಕು. 2 ತಿಂಗಳಲ್ಲಿ ಏನು ಮುಗಿಯಲ್ಲ ಇದು ಕೆಲಸ ಅಲ್ವಾ? ಇವತ್ತು ರಾಜ್ಯಾದ್ಯಂತ ಜನಗಣತಿ ಮಾಡೋದಾದರೆ ನಮ್ಮ ಬೋವಿ ಜನಾಂಗದ ಸಾಕಷ್ಟು ಸಂಖ್ಯೆಗಳಿದ್ದಾರೆ. ಅದನ್ನ ಹೆಂಗೆ ನೀವು 2 ತಿಂಗಳು ಟೈಮ್ ಕೊಟ್ಬಿಟ್ಟು ಹೆಂಗೆ ನೀವು ನಿರ್ಧಾರ ಮಾಡ್ಕೊಳ್ತೀರಾ? 2 ತಿಂಗಳಲ್ಲಿ ಆಗುತ್ತಾ? ನೀವು ಜನಸಂಖ್ಯೆ ತೆಗಿಯೋಕ್ಕಾಗತ್ತಾ ನೀವು 2 ತಿಂಗಳಲ್ಲಿ? ಇನ್ನೂ ಟೈಮ್ ಬೇಕು. ಮೇಡಮ್, ತಮ್ಮ ಪರಿಚಯ, ತಮ್ಮ ಡೆಸಿಗ್ನೇಷನ್? ಸುಶೀಲಾ ಅಂತ ಅಂದ್ಬಿಟ್ಟು ರಾಜ್ಯ ಮಹಿಳಾ ಅಧ್ಯಕ್ಷರು ಬೋವಿ ಸಂಘಟನೆ. ತಾವೇನಾದರೂ ಮಾತಾಡ್ತೀರಾ? ಅಷ್ಟೇ ಸಾಕಲ್ವಾ?